ಮೇಡಮ್. ವಾಣಿ ಮೇಡಮ್, ನೀವು ಇವತ್ತು ಒಂದು ತುಂಬ ಅದ್ಭುತವಾದ ಕಾರ್ಯ ಮಾಡಿದ್ದೀರಾ. ಕನ್ನಡ ರಾಜ್ಯೋತ್ಸವದ 70ನೇ ಕನ್ನಡ ರಾಜ್ಯೋತ್ಸವ ಮಾಡಿದ್ದೀರಾ. ಸ್ವತಂತ್ರವಾಗಿ ಇಂಡಿವಿಜುವಲ್ ಆಗಿ ನೀವು ನಿಮ್ಮ ಒಂದು ಆಫೀಸ್ ಮುಂದೆಗಡೆ ಮಾಡಿರೋದು ತುಂಬ ಖುಷಿ ಪಡೋ ವಿಚಾರ. ತುಂಬ ಅದ್ಭುತವಾಗಿ ಬಂದಿದೆ. ನಾನು ಬೇರೆ ಕಡೆ ಎಲ್ಲ ಕಡೆ ನೋಡ್ತಾ ಇದ್ದೆ, ಎಲ್ಲರೂ ಬಾವುಟಗಳು ಇರುತ್ತಲ್ಲ ಆ ಜಾಗದಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವನ ಮಾಡ್ತಾಯಿದ್ರು. ಬಟ್ ನೀವು ಇವತ್ತು ಕರ್ನಾಟಕ ಜನತೆಗೆ ಒಂದು ಸಂದೇಶ ಕಳಿಸಿದ್ದೀರಾ. ಸ್ವಂತವಾಗಿ ನಾವು ಎಲ್ಲಿರ್ತೀವೋ ಅದೇ ಸ್ಥಳದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು, ನಮ್ಮ ಕನ್ನಡನ ಬೆಳೆಸಬೇಕು. ಆಲ್ರೆಡಿ ಬೆಳೆದಿದೆ, ಅದನ್ನು ಉಳಿಸೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಕೈಗೊಂಡಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಎಲ್ಲ ಕರ್ನಾಟಕದ ಜನತೆ ಪರವಾಗಿ. ಜೊತೆಗೆ ನೀವು ಏನು ಹೇಳಿದ್ರೆ 12ನೇ ತಾರೀಕು ಮೆಡಿಕಲ್ ಕ್ಯಾಂಪ್ ಬೇರೆ ಮಾಡಿಸ್ತಾ ಇದ್ದೀರಾ. ಈ ನವಂಬರ್ ತಿಂಗಳಲ್ಲಿ ಕನ್ನಡ ತಾಯಿ ಕನ್ನಡಾಂಬೆ ನಿಮ್ಗೆ ಒಳ್ಳೇದು ಮಾಡಲಿ. ನೀವೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಹೀಗೆ ಮುಂದುವರಿಲಿ. ಆಮೇಲೆ ಎಲ್ಲ ಮಹಾಜನತೆಗೆ ಕೇಳ್ಕೊಳ್ಳೋದಿಷ್ಟೇ, 12ನೇ ತಾರೀಕು ಹೆಲ್ತ್ ಕ್ಯಾಂಪ್ ಇರುತ್ತೆ. ಇಲ್ಲಿ ಅಗ್ರಹಾರದಾಸಲ್ಲಿ SBI ಬ್ಯಾಂಕ್ ಬಸ್ ಸ್ಟಾಪ್ ಹತ್ರ. ದಯಮಾಡಿ ಎಲ್ಲರೂ ಬಂದು ಅಟೆಂಡ್ ಮಾಡಬೇಕಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರ್. ಸಿರಿಗನ್ನಡಂ ಬಾಳ್ಗೆ ಮೇಡಮ್. ಥ್ಯಾಂಕ್ ಯು ಸರ್. ನಿಮ್ಮ ಪರಿಚಯ ಮಾಡಿಬಿಡಿ. ನನ್ನ ಹೆಸರು ರಾಮಾಂಜನೇಯ ಅಂತ. ನಾನು KPCC ಕಾರ್ಮಿಕ ವಿಭಾಗದಲ್ಲಿದ್ದೀನಿ. ಜೊತೆಗೆ ಕನ್ನಡ ಜಾನಪದ ಪರಿಷತ್ನಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾಗಿ ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ಸಾಮಾಜಿಕ ಹೋರಾಟಗಾರ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.